ಏಕಾದಶಿ ಅಂತ ಒಂದು ಹಬ್ಬ ಇದೆ. ಈ ಹಬ್ಬಕ್ಕೆ ನಾವು ಯಾವ ರೀತಿ ತಯಾರು ಮಾಡ್ಕೊತೀವಿ, ಈ ಹಬ್ಬನ ಯಾವ ಥರ ಆಚರಣೆ ಮಾಡ್ತೀವಿ, ನಮ್ಮ ಕಡೆ ಸೈಡು ಇದು ನಾವು ನಾಗಮಂಗಲದಲ್ಲಿ ಮಂಡ್ಯ ಸೈಡು ಮಾಡೋದು ಏಕಾದಶಿ ಅಂತ ಹಬ್ಬ. ಸ್ವಲ್ಪ ಜನ ಮಾಡ್ತಾರೆ, ಸ್ವಲ್ಪ ಜನ ಮಾಡಲ್ಲ. ಇದನ್ನು ನಾವು ಯಾವ ರೀತಿ ಮಾಡೋದು, ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಬ್ಬದ ಪ್ರತಿಯೊಂದು ತೋರಿಸ್ತೀವಿ, ಯಾವ್ಯಾವ ರೀತಿ ಮಾಡ್ತಾರೆ ಹಳ್ಳಿ ಕಡೆ ಅನ್ನೋದು ಎಲ್ಲರೂ ತಿಳ್ಕೊಬೋದು. ಹಂಗಾಗಿ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭವ್ಯ ಸುರೇಶ್ ಕನ್ನಡ ಲಾಗ್. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿದ್ರೆ ನೋಟಿಫಿಕೇಷನ್ ಬರುತ್ತೆ. ಏನಿವತ್ತು ವಿಶೇಷತೆ ಎಂದೇ ಹಬ್ಬ ಅಂತ ಹೇಳಿದ್ರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಫಸ್ಟ್ ಅಲ್ವಾ. ಯಾವುದೇ ಹಬ್ಬ ಬಂದರೂ ಫಸ್ಟು ಮನೆ ಕ್ಲೀನಿಂಗ್ ಮಾಡೋದು ಎಲ್ಲರೂ ಮನೇಲೂ ವಿಶೇಷತೆನೇ ಅನ್ಬೋದು. ಹಬ್ಬ ಬಂದರೆ ಇರೋ ಬರೋದೆಲ್ಲ ತೆಗ್ದು ನೀಟಾಗಿ ಇರೋ ಮನೆ ಮೂಲೆ ಗೀಲೆ ಎಲ್ಲೂ ಬಿಡಲ್ಲ, ಎಲ್ಲ ಕ್ಲೀನ್ ಮಾಡಿ ನಾವು ರೆಡಿ ಮಾಡ್ಕೊತೀವಿ. ಈ ನಮ್ಮ ಹಬ್ಬದ ವಿಶೇಷತೆ ಏನು ಅಂತಂದರೆ, ಈ ಹಬ್ಬಕ್ಕೆ ನಾವು ತಿಂಡಿ ಮಾಡ್ತೀವಿ. ಕಜ್ಜಾಯ, ಚಕ್ಲಿ, ಈ ಥರ ಎಲ್ಲ ತಿಂಡಿ ಮಾಡ್ಕೊತಾರೆ. ಎಲ್ಲ ಹಳ್ಳಿ ಕಡೆ ಏನು ಅಂತಂದರೆ ಒಂದು ವರ್ಷದಲ್ಲಿ ಈ ಥರ ಹಬ್ಬಗಳು ಬರ್ತಾ ಇರ್ತವೆ. ಆ ಹಬ್ಬಕ್ಕೆಲ್ಲ ತಿಂಡಿನ ತಯಾರು ಮಾಡ್ಕೊತಾರೆ ಹಳ್ಳೀಲಿ. ಹೇಗೆ ಅಂತ ಅಂದರೆ ವಾರದ ಮುಂಚೆನೇ ಎಲ್ಲ ರೆಡಿ ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಾರೆ. ಹಂಗಾಗಿ ನಾವು ಯಾವ ಥರ ಮಾಡಿದ್ದೀವಿ ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಕಂಟಿನ್ಯೂಸ್ ಆಗಿ ನೋಡಿ. ಅಂದರೆ ಒಂದು ಕಾಯಿಗೆ 2 ಸಿಪ್ಪೆಯಿಂದ ಎಷ್ಟು ಸಿಗುತ್ತೆ? ಹಾಂ, 2 ರೂಪಾಯಿ. ಕಟ್ಟು ಚಿಪ್ಪು 2 ರೂಪಾಯಿ ಕೊಡ್ತಾರೇನು? ನೋಡಪ್ಪ, ತೆಂಗಿನಕಾಯಿಂದ ಎಷ್ಟು ಉಪಯೋಗ ಇದೆ. ಕಂಟದ ಚಿಪ್ಪು ಉಪಯೋಗ, ಕಂಟದ ಸಿಪ್ಪೆ, ತೆಂಗಿನ ಗರಿ ಎಲ್ಲ ಉಪಯೋಗ ಆಗುತ್ತೆ ಅಲ್ವಾ. ನಿಜವಾಗ್ಲೂ ತೆಂಗಿನ ಮರ ಇರೋರಿಗೆ ಒಳ್ಳೆ ಬೆನಿಫಿಟ್. ಏನೋ ಮಾಡ್ತಿದ್ದಾರೆ, ನೋಡೋಣ ಬನ್ನಿ ಇವರೇನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ ಏನು ಮಾಡ್ತಿದ್ದಾರೆ ಅಂತ. ಏನು ಪಲಾವ್ ಮಾಡ್ತಾ ಇದೀಯಾ? ತರಕಾರಿ. ಇದು ಹಳ್ಳಿ ಸ್ಟೈಲ್ ನಾಟಿ ಬಿರಿಯಾನಿ. ಹೇಗೆ ಮಾಡ್ತಾವೆ ನೋಡಿ, ಎಲ್ಲ ಹಾಕಿ ಪಲಾವ್ ಮಾಡ್ತಿದ್ವಿ. ಯಾಕೆಂದರೆ ತಿಂಡಿ ಮಾಡಬೇಕಲ್ವ. ತಿಂಡಿ ಎಲ್ಲ ಮಾಡೋಕ್ಕೆ ಕೂತ್ಕೊಂಡ್ರೆ ತಿಂಡಿ ಮಾಡಿಬಿಟ್ಟು ತಿಂದ್ಬಿಟ್ಟು ಕೂತ್ಕೊಂಡ್ರೆ ಸರಿ ಹೋಯ್ತದೆ. ಆಮೇಲೆ ಚಕ್ಲಿ ಇವೆಲ್ಲ ತಿಂಡಿ ಮಾಡೋಕ್ಕೆ ಹೋದರೆ ಟೈಮ್ ಆಗಿಬಿಡ್ತದೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿಟ್ಬಿಡೋಣ. ಆಮೇಲೆ ಅಡುಗೆ ಮಾಡಬೇಕು, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ರೆಡಿ ಮಾಡ್ಕೊಂಡ್ವಿ, ಮಾಡಿಬಿಡೋಣ ಅಂತ. ಪಲಾವ್ ಮಾಡಿಬಿಟ್ರೆ ಚಕ್ಲಿ ಮಾಡೋಕ್ಕೆ ಅಂತ ಹಸಿಟ್ಟೆಲ್ಲ ಕಲಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಿದ್ವಿ. ಹಂಗಾಗಿ ಅದನ್ನು ಹಸಿಟ್ಟೆಲ್ಲ ಮಿದ್ದಿಟ್ಟು ಇವಾಗ ಫಸ್ಟು ಕಜ್ಜಾಯ ಮಾಡೋಕ್ಕೆ ಅಂತ ನಾವು ತಯಾರು ಮಾಡ್ಕೊಂಡ್ವಿ. ಕಜ್ಜಾಯ ಪಾಕ ಎಲ್ಲ ನಮ್ಮಮ್ಮ ನೈಟೇ ತೆಗ್ದಿಟ್ಟಿದ್ರು ಕಜ್ಜಾಯದ ಪಾಕನ. ಇವಾಗ ಕಜ್ಜಾಯ ಹಾಕೋಕ್ಕೆ ಹೋಗ್ಸರ ಇವೆಲ್ಲ ಕೆಲಸ ಆಗಿಬಿಟ್ರೆ ಅವು ಮಾಡೋಕ್ಕೆ ಸರಿ ಹೋಯ್ತದಲ್ವ. ಹಬ್ಬ ಅಂದರೆ ಎಷ್ಟು ಕೆಲಸ ಇರ್ತದೆ ಅಂದರೆ, ಹಬ್ಬದ ಮನೆಗಳಲ್ಲಿ ಹಿಂದೆ ಒಂದೊಂದು ಕೆಲಸ ಇದ್ದೇ ಇರ್ತವೆ. ಒಂದೊಂದು ರೆಡಿ ಮಾಡ್ಕೋಬೇಕು, ಮತ್ತು ಅಡುಗೆ ಮಾಡೋದಿರ್ತದೆ. ನಾವು ತಿನ್ನಬೇಕಲ್ಲ, ನಮ್ಗೆ ಅಡುಗೆ ಮಾಡ್ಕೊಳ್ಳೋದೇ ಒಂದು ಟೈಮಿಂಗ್ಸ್ ಹಿಡಿತದೆ. ಕಜ್ಜಾಯ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಇವಾಗ ರೆಡಿ ಮಾಡ್ಕೊಂಡು ಓಡಿಕೊಂಡು ಯಾರು ಬಿಡ್ತಿರ್ತಾರ. ನಮ್ಮ ಕಜ್ಜಾಯ ಚೆನ್ನಾಗಿ ಬರ್ಲಿಕ್ಕಪ್ಪ, ಏನೋ ಗೊತ್ತಿಲ್ಲ. ಕಜ್ಜಾಯ ಗೊತ್ತಾಗ ಎಲ್ಲ ಕಿತ್ತೋಯ್ತೈತೆ, ಜಾಸ್ತಿ ಕಜ್ಜಾಯ ಮಾಡ್ತಾ ಇದೆಯಲ್ವಾ, ಏನೋ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಅದಕ್ಕೆ ದೃಷ್ಟಿ ತೆಗಿತಾ ಇದೀವಿ ನೋಡಿ. ಈ ಥರ ದೃಷ್ಟಿ ತೆಗೆದ್ರೆ ಕಜ್ಜಾಯ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಕಡೆ ಮಾಡ್ತಾರೆ ಇದನ್ನು. ಅದಕ್ಕೋಸ್ಕರ ನಾನು ದೃಷ್ಟಿ ತೆಗ್ದು ಸಾಸಿವೆ ಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ನೀಳಿಸ್ಬಿಟ್ಟು ತೊಗೊಂಡೋಗಿ ಹಾಕ್ತೀನಿ. ಕಜ್ಜಾಯ ಮಾಡೋಕ್ಕೆ ಅಂತೇಳಿ ಇಬ್ಬರಳು ಕುತ್ಕೊಂಡ್ವಿ. ಅದು ಸರಿಯಾಗಿ ಬರ್ತಾನೆ ಇರಲಿಲ್ಲ. ಕಜ್ಜಾಯದ್ದು ಹಿಟ್ಟು ಸ್ವಲ್ಪ ತೆಳ್ಳಗಿತ್ತು. ನಮ್ಮಮ್ಮ ಎಲ್ಲೋ ಹೊರಗಡೆ ಹೋಗಿದ್ರು. ಅವ್ರು ಬರೋ ಅಷ್ಟರೊಳಗೆ ಮಾಡಿ ಇಟ್ಬಿಡೋಣ ಅಂತ ಹೋದ್ವಿ. ಅದು ಕೈಗೆ ಅಂಟ್ತಾಯಿತ್ತು. ಅದಕ್ಕೆ ಜಾಸ್ತಿ ಮಾಡಬೇಕಾದ್ರೆ ನನಗೆ ಊರ ಕಡೆ ಏನು ಮಾಡ್ತಿದ್ರು, ದೃಷ್ಟಿ ಬಿದ್ದರೆ ಕಜ್ಜಾಯ ಸರಿಯಾಗಿ ಬರಲ್ಲ ಹೇಳ್ಬಿಟ್ಟು ಅದಕ್ಕೆ ದೃಷ್ಟಿ ತೆಗಿತಾಯಿದ್ರು. ಅದಕ್ಕೆ ನಾನು ಆ ಥರ ದೃಷ್ಟಿ ತೆಗೆದಿದ್ದು ಕಜ್ಜಾಯಕ್ಕೆ. ಅದು ಹೋದ್ಮೇಲೆ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಅದಕ್ಕೆ ದೃಷ್ಟಿ ತೆಗೆದು ನಮ್ಮಮ್ಮ ಬರೋವರೆಗೂ ನಾವು ಕಜ್ಜಾಯ ಆಗಲೇ ಇಲ್ಲ. ಕೊನೆಗೆ ನಮ್ಮ ಅಮ್ಮನೇ ಬಂದು ಅದು ನೋಡಿ ಅವ್ರು ಹಾಕ್ತಾಯಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಾಕ್ತವ್ರೆ. ನಮಗೆ ಮಾಡೋಕ್ಕೆ ಬರಲಿಲ್ಲ. ಅದನ್ನು ತುಂಬ ತೆಳ್ಳಗಿತ್ತು, ಕೈಗೆಲ್ಲ ಅಂಟ್ರಿಸ್ತಾ ಇತ್ತು, ಹಾಕೋಕ್ಕೆ ಆಗಲಿಲ್ಲ. ಬಟ್ ಅವರು ಯಾರೋ ತೀರೋಗಿದ್ರು ಅಂತ ಹೇಳ್ಬಿಟ್ಟು ಸಾವ್ಗೆ ಹೋಗಿದ್ರು ಪಾಪ. ಅವ್ರು ಬರೋದು ಲೇಟ್ ಆಯಿತು, ನಮ್ಮ ಕೈಲಿ ಮಾಡೋಕ್ಕಾಗಲೇ ಇಲ್ಲ ಕೊನೆಗೂ. ಆಮೇಲೆ ಅವ್ರು ಬಂದಮೇಲೆ ಅವರೇ ಎಣ್ಣೆಗೆ ಹಾಕ್ತಾಯಿದ್ದಾರೆ ನೋಡಿ. ಅದನ್ನು ಇದು ಮಾಡಿ ನಮ್ಗೆ ಮಾಡೋಕ್ಕೆ ಬರಲಿಲ್ಲ ಸರಿಯಾಗಿ. ಅದಕ್ಕೆ ನಾನು ದೃಷ್ಟಿ ತೆಗೆದಿದ್ದು. ಏನಪ್ಪ ಹಿಂಗೆ ದೃಷ್ಟಿ ತೆಗಿತಾರೆ ಅಂತ ಅಂದ್ಕೊಂಡ್ರೆ, ಆ ಥರ ದೃಷ್ಟಿ ತೆಗೆದ್ರೆ ಕಜ್ಜಾಯ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಅವರು ಕಜ್ಜಾಯದ ಹಿಟ್ಟು ತೆಗ್ದಿದ್ದು ನೋಡಿ. ಅವ್ರು ಬರೋವರೆಗೂ ಆ ಕಜ್ಜಾಯ ಸರಿಯಾಗೇ ಬರಲಿಲ್ಲ. ನಮ್ಮಮ್ಮ ಬಂದಮೇಲೆ ಚೆನ್ನಾಗಿ ಬಂತು ಕಜ್ಜಾಯ. ಕೊನೆಗೂ ಕಜ್ಜಾಯ ಚೆನ್ನಾಗಾಯಿತು.
ರೆಡಿ ಮಾಡ್ಕೊಂಡ್ವಿ. ಅಂದರೆ ಜಾಸ್ತಿ ಮಾಡ್ತಾರಲ್ವ ಹಬ್ಬಗಳಲ್ಲಿ, ಹಂಗಾಗಿ ಸ್ವಲ್ಪ ನಮಗೆ ಬರಲ್ಲ ಜಾಸ್ತಿ ಮಾಡೋಕ್ಕೆ. ಏನೋ ಸ್ವಲ್ಪ ಮನೆಗೆ ಮಾಡ್ಕೊಳ್ಬೋದು. ಹಿಂಗೆ ಮಾಡೋದಾದ್ರೆ ಒಂದೊಂದು ಪ್ರಾಬ್ಲಮ್ ಆಗ್ತಿರ್ತದೆ. ಆಮೇಲೆ ಚೆನ್ನಾಗಿ ಬಂತು, ಅವರೇ ಬಂದು ರೆಡಿ ಮಾಡಿಕೊಟ್ರು. ನಾವೇನೇನೋ ಸಾಹಸ ಮಾಡಿದ್ವಿ ಕಜ್ಜಾಯ ಮಾಡೋದಕ್ಕೆ. ಸ್ವಲ್ಪ ಈ ಥರದ್ದೆಲ್ಲ ನಮಗೆ ಸ್ವಲ್ಪ ಕಮ್ಮಿ ಅನುಭವ. ಯಾಕೆ ಅಂದರೆ ಜಾಸ್ತಿ ಇಟ್ಟಲ್ವ, ಅದು ಸರಿಯಾಗಿ ಬರಲ್ಲ, ಏನೇನೋ ಆಗುತ್ತೆ. ಇವಾಗ ಚಕ್ಲಿ ಮಾಡೋಣ ಅಂತ ಚಕ್ಲಿ ಹಸಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ನೋಡಿ. ಈಗ ಹಬ್ಬ ಅಂತಂದರೆ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ವಾರದ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊತಾರೆ ಅನ್ನಲ್ಲ, ಹಂಗೆ ಪ್ರತಿಯೊಬ್ಬರು ಮನೆಯೂ ತಿಂಡಿಗಳನ್ನ ತಯಾರು ಮಾಡೋಕ್ಕೆ ಡೈಲಿ ಒಂದೊಂದು ತಿಂಡಿ ಪ್ರಿಪೇರ್ ಮಾಡ್ತಿರ್ತಾರೆ. ಇವಾಗ ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ, ಕೋಡಂಬಳೆ, ಕರ್ಜಿಕಾಯಿ ಈ ಥರ ಎಲ್ಲ ಥರ ತಿಂಡಿಗಳ್ನೂ ಮಾಡ್ತಾರೆ. ಒಬ್ಬೊಬ್ರು ಹೇಗೆ ಮಾಡ್ತಾರೆ ಅಂತಂದರೆ, ಕೆಲವರು ಒಂದು 3 ಡೇಸ್ ಅದಕ್ಕೆ ಕೆಲಸ ಅಂತ ಎತ್ತಿಟ್ಬಿಡ್ಬೇಕು, ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ. ಹಳ್ಳಿಗಳಲ್ಲಿ ಹೇಗೆ ಅಂದರೆ ಒಂದಿನ ಚಕ್ಲಿ, ಒಂದಿನ ನಿಪ್ಪಟ್ಟು ಈ ಥರ ಎಲ್ಲ ತಿಂಡಿಗಳನ್ನ ಹಾಗೆ ಜೊತೆಯಲ್ಲಿ ಇಬ್ಬಿಬ್ಬರು ಸೇರಿಕೊಂಡು ಮಾಡ್ತಿರ್ತಾರೆ. ಅದು ಹಳ್ಳಿಗಳಲ್ಲಿ ಎಷ್ಟು ಚೆನ್ನಾಗಿರ್ತದೆ ಅಂತಂದರೆ, ಅಯ್ಯೋ ನಮ್ಮನೆ ಚಕ್ಲಿ ಆಯಿತು, ನಮ್ಮನೆ ನಿಪ್ಪಿಟ್ಟಾಯಿತು, ಇನ್ನು 2 ಥರ ತಿಂಡಿ ಮಾಡಬೇಕು, ಈ ಥರ ಎಲ್ಲ ಮಾತಾಡ್ತಿರ್ತಾರೆ. ಇವೆಲ್ಲ ಹಳ್ಳಿಗಳಲ್ಲಿ ನೋಡೋಕ್ಕೆ ಸಾಧ್ಯ. ನಿಜವಾಗ್ಲೂ ಹೊರಗಡೆ ಬೆಂಗಳೂರೇ ಆಗ್ಬೋದು, ಸಿಟಿ ಕಡೆ ಇರೋರಿಗೆ ಇವೆಲ್ಲ ಅನುಭವಗಳೇ ಗೊತ್ತಿಲ್ಲ ಹೇಗೆ ಏನು ಅಂತ. ನಮಗಂತೂ ಹಳ್ಳಿ ಕಡೆ ಹೇಗಿದೆ ಅಂತಲೂ ಗೊತ್ತು, ಬೆಂಗಳೂರು ಕಡೆ ಹೇಗಿರಬೇಕು ಅಂತಲೂ ಗೊತ್ತು. ತುಂಬ ಎಲ್ಲ ಕಡೆನೂ ನಾವು ಓಡಾಡ್ತಿರ್ತೀವಿ, ಹಂಗಾಗಿ ಗೊತ್ತು. ಇವಾಗ ನಾವು ಚಕ್ಲಿ ಮಾಡೋಕ್ಕೆ ಅಂತೇಳ್ಬಿಟ್ಟು ಕೂತ್ಕೊಂಡಿದ್ದೀವಿ, ಚಕ್ಲಿ ಬೇಯಿಸೋಣ ಅಂತೇಳ್ಬಿಟ್ಟು. ಬೇಕಂದ್ರೆ ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ಈ ಥರ ಎಲ್ಲ ಯಾವ್ಯಾವ ಥರ ಮಾಡ್ತಾರೆ ಅಂತ ಹೇಳಿ. ನೀವುಗಳು ಬಂದಿರ್ತೀರಲ್ವ ಹಳ್ಳಿ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ನೋಡಿ. ಈ ಥರ ನಾವೆಲ್ಲ ಹೀಗೆ ಮಾಡ್ಕೊಬೇಕು. ಹಬ್ಬ ಬರೋಕ್ಕಿಂತ ಮುಂಚೆನೇ ಹಿಂಗೆಲ್ಲ ನೋಡಿ ರೆಡಿ ಮಾಡಿಕೊಂಡು ಚಕ್ಲಿ ಬೇಯಿಸೋದು ಏನು ಮಾಡ್ತಿರ್ತಾರೆ, ಎಲ್ಲ ಕೆಲಸ ಮಾಡ್ಕೋಬೇಕು. ಇವೆಲ್ಲ ಎಷ್ಟು ಕೆಲಸಗಳು ಹಿಡಿತವೆ ಅಂತ ಅಂದರೆ, ಪಾಪ ಹೊರಗಡೆ ಹೊಲ್ದ ಕೆಲಸ ಮಾಡಿಕೊಂಡು ಮಾಡೋರಿಗೆ ಕಷ್ಟ ಆಗುತ್ತೆ, ಮಾಡೋಕ್ಕಾಗಲ್ಲ. ಹಂಗೆ ಇದೆ ಹೊರಗಡೆ ಈಗ ಸೊಸೆಯವರೆಲ್ಲ ಆಚೆ ಇರ್ತಾರಲ್ವ, ಅವ್ರುಗಳೆಲ್ಲ ಬಂದು ಇವೆಲ್ಲ ಮಾಡ್ಕೊಬೇಕು. ಹೊರಗಡೆ ಕೆಲಸ ಅವ್ರ ಕೈ ಜಾಸ್ತಿ ಮಾಡೋಕ್ಕಾಗ್ತಿರಲ್ಲ. ಹಂಗೆ ಮುಂಚೆ ಬಂದು ಹಿಂಗೆ ಒಂದು ವಾರದ ಮುಂಚೆ ಎಲ್ಲ ಬಂದು ರೆಡಿ ಮಾಡಿ ಹಬ್ಬ ಮಾಡೋಕ್ಕೆ ರೆಡಿ ಮಾಡ್ಕೊತಾರೆ ಎಲ್ಲ ಊರ ಕಡೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮೂರ ಕಡೆ ಸೈಡು ಈ ಹಬ್ಬದೇನೆ ಯಾವುದೇ ಹಬ್ಬ ಆದರೂ ಬಂದೇ ಬರ್ತಾರೆ, ಎಲ್ಲಿದ್ರೂ ಎಡೆ ಇಡ್ತಾರೆ ಈ ಹಬ್ಬಕ್ಕಲ್ವ. ಹಂಗಾಗಿ ಬಂದು ಹಬ್ಬಕ್ಕೆ ಎಡೆ ಇಡೋದು, ಪೂಜೆ ಮಾಡೋದು ಈ ಥರ ಎಲ್ಲ ಮಾಡ್ತಿರ್ತಾರೆ. ನಿಜ ಈ ಥರ ಎಲ್ಲ ಅನುಭವಗಳು ನಮ್ಮ ಮಕ್ಳಿಗಂತೂ ಏನೂ ಗೊತ್ತಿರಲ್ಲ. ಯಾಕೆ ಅಂತಂದರೆ ನಾವು ಹುಟ್ದಾಗಿಂದ ಬೆಳೆದಿರ್ತೀವಲ್ವ, ನಮಗೆ ಎಲ್ಲ ನೋಡ್ತಾ ಬೆಳೆದಿರ್ತೀವಿ. ಈಗಂತೂ ಮಕ್ಳಿಗೆ ಹಳ್ಳಿಗಳಲ್ಲಿ ಏನು ಆಗುತ್ತೆ ಏನು ಅಂತಲೇ ಗೊತ್ತಿಲ್ಲ ಅಲ್ವಾ ಅಂದ್ಕೊತೀನಿ. ದೊಡ್ಡವ್ರಿಗೂ ಕೆಲವ್ರಿಗೆ ಗೊತ್ತೇ ಇರಲ್ಲ ಬಿಡಿ, ಈ ಥರ ಎಲ್ಲ ಮಾಡ್ತಾರೆ ಹೇಗೆ ಏನು ಅಂತ. ಚಕ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂತು. ಎಷ್ಟು ಚೆನ್ನಾಗಿದೆ ಅಂದರೆ ಗರಿಗರಿಯಾಗಿ ಬಂದಿದೆ ಚಕ್ಲಿ ಮಾತ್ರ ಸೂಪರು. ನಂಗೆ ತುಂಬ ಇಷ್ಟ ಆಯಿತು, ಚಕ್ಲಿ ಚೆನ್ನಾಗಿ ಮಾಡೈತೆ. ಬಟ್ ನಾವೇನು ರೆಡಿ ಮಾಡಿಲ್ಲ, ನಮ್ಮಮ್ಮನೇ ಪಾಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಕಜ್ಜಾಯದಿಟ್ಟು ಅವರೇ ರೆಡಿ ಮಾಡಿ ಇಟ್ಟಿದ್ರು. ಚಕ್ಲಿ ಹಸಿಟ್ಟೆಲ್ಲ ರೆಡಿ ಮಾಡಿ ಹಾಕಿದ್ರು ಅದನ್ನು. ಹಂಗಾಗಿ ಎಲ್ಲ ರೆಡಿಯಾಗಿರೋದ್ರಿಂದ ನಮಗೆ ಬೇಗ ಮಾಡ್ಕೊಳ್ಳೋಕ್ಕೆ ಸರಿ ಹೋಯಿತು. ಇಲ್ಲ ನಾವೇ ಎಲ್ಲ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ. ನಮಗೆ ಆ ಥರದ್ದೆಲ್ಲ ಜಾಸ್ತಿ ಮಾಡೋಕ್ಕೆ ಬರಲ್ಲ, ಏನೋ ಸ್ವಲ್ಪ ಮಾಡ್ಕೊಬೋದು. ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾವೀಗ ಬಂದು ಕಜ್ಜಾಯ ಚಕ್ಲಿನ ಮಾಡೋದಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ತೊಗೊಂಡಿದ್ದೀವಿ ಕಜ್ಜಾಯ ಚಕ್ಲಿ ಮಾಡೋಕ್ಕೆ. ಅಯ್ಯೋ ನೋಡಿ ಎಷ್ಟು ಥರ ಬಂದಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಮಾತ್ರ ಚೆನ್ನಾಗಿದೆ ಚಕ್ಲಿ, ಗರಿಗರಿಯಾಗಿ ಬಂದಿದೆ ಮಾತ್ರ ಚಕ್ಲಿ ಮಾತ್ರ ಸೂಪರಾಗಿ ಬಂತು. ಕೊನೆಗೂ ತುಂಬ ಖುಷಿ ಆಯಿತು. ಅಯ್ಯೋ ಕಜ್ಜಾಯ ಯಾವ ಥರ ಆಗ್ಬಿಡ್ತಲ್ಲಪ್ಪ ಅಂತ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಕಜ್ಜಾಯನೂ ಚೆನ್ನಾಗಾಯಿತು, ಚಕ್ಲಿನೂ ಚೆನ್ನಾಗಾಯಿತು. ಈ ಥರ ಅನುಭವಗಳು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೀವು ಈ ಥರ ಎಲ್ಲ ಚಕ್ಲಿ, ನಿಪ್ಪಟ್ಟು ಹಿಂಗೆಲ್ಲ ಕುತ್ಕೊಂಡು ಮಾಡಿದ್ದು ನೆನಪೇನಾದರೂ ಇದ್ದರೆ, ನಿಮ್ಗಳಿಗೆ ಯಾರಿಗಾದ್ರೂ ಅನುಭವ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ನನಗೂ ಒಂಥರ ಖುಷಿ ಆಗುತ್ತೆ, ನಮ್ಮ ಥರ ನೀವು ಈ ಥರ ಮಾಡಿದ್ದೀರ ಅಂತೇಳ್ಬಿಟ್ಟು. ನಮಗೆ ಹಬ್ಬ ಬಂದು ಕೆಲವರು ಭಾನುವಾರ ಇದಕ್ಕೆ ಎಡೆ ಇಡ್ತಾರೆ, ಕೆಲವರು ಸೋಮವಾರ ಇಡ್ತಾರೆ. ನಮ್ಮದು ಸೋಮವಾರ ಇದ್ದಿದ್ದು, ಕೆಲವರು ಭಾನುವಾರ ಸಾಯಂಕಾಲ ಇಟ್ಕೊಂಡಿದ್ದಾರೆ. ಏಕಾದಶಿ ಹಬ್ಬ ಅಂತ ಹೇಳಿ ಇದು ಹಬ್ಬದ ದಿನ. ಇದು ನಾವು ಬೆಳಗ್ಗೆಗೆ ಮಾರ್ನಿಂಗ್ಗೆ ಎಡೆಗಿಡಕ್ಕೆ ಒಬ್ಬಟ್ಟು ವಡೆ ಮಾಡಬೇಕಿತ್ತು. ಹಂಗಾಗಿ ಮಾರನೇ ಬೆಳಗ್ಗೆ ಎದ್ಬಿಟ್ಟು ನಾನು ಬೇಗ ಸ್ನಾನ ಮಾಡಿಕೊಂಡು ಒಬ್ಬಟ್ಟೆಲ್ಲ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ಒಬ್ಬಟ್ಟು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೆ. ಅದು ಬಂದು ನಮ್ಮ ಹುಡುಗಿ ಒಬ್ಬಟ್ಟು ಮಾಡ್ತಾಯಿದ್ದಾಳೆ. ಅವಳು ಒಬ್ಬಟ್ಟು ಮಾಡ್ತಾಯಿದ್ಲು, ನಾನು ವಡೆ ಮಾಡ್ಕೊಳಕ್ಕೆ ಅಂತ ವಡೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಮತ್ತು ಅಡುಗೆ ಎಲ್ಲ ಮಾಡಬೇಕಲ್ವ, ಅನ್ನ ಸಾರು, ಪಲ್ಯ, ಒಬ್ಬಟ್ಟು, ವಡೆ ಎಲ್ಲ ಬೆಳಗ್ಗೆನೇ ಎದ್ದು ಮಾಡ್ತಾಯಿದ್ದು. ಒಂದು 11:30 12 ಗಂಟೆ ಒಳಗೆಲ್ಲ ರೆಡಿ ಆಗಬೇಕಿತ್ತು. ಅಷ್ಟು ಬೇಗ ಎಡೆ ಇಡ್ತೀವಿ, ಮಧ್ಯಾಹ್ನದ ಎಡೆ ಅಂತಂದರೆ 12 ಗಂಟೆ ಒಳಗೆಲ್ಲ ಆಗ್ಬಿಡ್ಬೇಕು. ಅಡುಗೆ ಬೇರೆ ಆಗಿಲ್ಲ, ಬೈತಾಯಿದ್ರು, ಇನ್ನೂ ಏನು ಮಾಡಿಲ್ಲ, ನೀವೇನು ಮಾಡ್ತಾಯಿದ್ದೀರಾ ಹಂಗೆ ಹೀಗೆ ಅಂತ. ಇಲ್ಲಿ ಸ್ವಲ್ಪ ಎಲ್ಲ ಕೆಲಸನೂ ಮಾಡಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಫಸ್ಟು ಒಬ್ಬಟ್ಟು ಮಾಡ್ಕೊಬಿಟ್ರೆ ಆಮೇಲೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಒಬ್ಬಟ್ಟು ಫಸ್ಟೇ ಮಾಡ್ಕೊತಾ ಇದ್ವಿ.
ಫಸ್ಟ್ ಮಾಡಿಟ್ಬಿಡೋಣ ಅಂತೇಳ್ಬಿಟ್ಟು ಒಬ್ಬಟ್ಟು ಮಾಡ್ತಾಯಿದ್ವಿ. ನಾವು ನೈಟೇ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ, ಪಲಾವ್ಗೆ ಪಲ್ಯ ಮಾಡೋಕ್ಕೆ. ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ, ಲೇಟಾಗುತ್ತೆ ಅಂತೇಳ್ಬಿಟ್ಟು ನೈಟೇ ಎಲ್ಲ ಹಬ್ಬಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ಇವಾಗ ವಡೆ ಮಾಡ್ತಾಯಿದ್ದೀನಿ. ಅವರು ಒಬ್ಬಟ್ಟು ಮಾಡಿದ್ಲು, ನಾನು ವಡೆ ಮಾಡ್ಕೊತಾ ಇದ್ದೀನಿ, ವಡೆ ಬೇಯಿಸ್ತಾ ಇದ್ದೀನಿ. ಅಡುಗೆ ಎಲ್ಲ ಆಯಿತು. ಅನ್ನ ಸಾರು ಪಲ್ಯ ಪಲಾವು ಎಲ್ಲ ಪುಳಿಯೋಗರೆ ಈ ಥರ ಎಲ್ಲ ಮಾಡಿ ಎಡೆಗಿಡ್ತಾರೆ. ಅಡುಗೆ ಆಯಿತು, ಅದಕ್ಕೆ ವಡೆ ಮಾಡ್ಕೊತಾ ಇದೆ. ಈಗ ಎಡೆಗೆ ರೆಡಿ ಮಾಡ್ಕೊಬೇಕು. ಯಾವ ಥರ ಎಡೆ ಇಡ್ತಾರೆ ಅನ್ನೋದ ತೋರಿಸ್ತೀನಿ. ಇನ್ನು ನಮ್ಮ ಕಡೆ ಸೈಡ್ ಅಂತೂ ಬರೋ ಒಂದು ಹಬ್ಬನೂ ಬಿಡಲ್ಲ, ಎಲ್ಲ ಹಬ್ಬಗಳ್ನೂ ಮಾಡ್ತಾರೆ. ಅಯ್ಯೋ, ಹಬ್ಬಗಳು ಬಂದರೆ ಅಂತೂ ಕೆಲಸ ಜಾಸ್ತಿ ಇದ್ದೇ ಇರ್ತದೆ. ಎಲ್ಲರ ಮನೇಲೂ ಹಬ್ಬ ಬಂದರೆ ಒಂದು ವಾರದಿಂದನೇ ರೆಡಿ ಮಾಡ್ಕೊತಾರೆ. ಅಯ್ಯೋ, ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ತುಂಬ ಕೆಲಸಗಳು ಇರ್ತದಲ್ವ. ಬೇಗ ಬೇಗ ಎದ್ದೇಳಬೇಕು, ಬೇಗ ಬೇಗ ಕೆಲಸ ಎದ್ದಿಲ್ಲ ಅಂದ್ರೆ ಆಗಲ್ಲ. ವಡೆ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಡೆ. ಎಲ್ಲ ಅಡುಗೆನೂ ಚೆನ್ನಾಗಾಯಿತು. ಅದಕ್ಕೆ ಈಗ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಹೊಸ್ಲು ಪೂಜೆ ಮಾಡಿಬಿಟ್ಟು ಆಮೇಲೆ ಒಳಗಡೆ ಎಡೆ ಇಡೋಕ್ಕೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತೇಳಿ ರೆಡಿ ಮಾಡ್ತಾ ಇದ್ದೀವಿ. ಆದರೂ ನಾವು ಮಾಡೋ ಅಷ್ಟರೊಳಗೆ 11:30 ಆಗೇ ಹೋಯ್ತು. ಬೇಗ ಬೇಗ ಮಾಡೋಣ ಅಂತಂದರೆ ಎಷ್ಟು ಜನ ಇದ್ದರೂ ಮನೆ ಕೆಲಸ ಆಗೋದೇ ಸ್ವಲ್ಪ ಲೇಟಾಗೋಯ್ತು. ಹಂಗೆ ಎಡೆ ಇಡೋಕ್ಕೆಲ್ಲ ನೋಡಿ ಈ ಥರ ಎಡೆ ಇಡ್ತಾರೆ ಹಳ್ಳಿ ಕಡೆ. ಹಿಂಗೆ ಬಾಳೆದೆಲೆ ಇಟ್ಟು ಈ ಥರ ಹಿರಿಯವ್ರಿಗೆ ಮಾಡ್ತಾರೆ. ನಮ್ಮಲ್ಲಿ ನಾವು ಮಾಡೋದು ಏಕಾದಶಿ ಹಬ್ಬ ಅಂತ ಒಂದು, ಮಹಾಲಯ ಅಮಾವಾಸ್ಯೆ, ಯುಗಾದಿ ಹಬ್ಬ, ಈ ಥರ 3 ಹಬ್ಬದಲ್ಲೂ ಹಿಂಗೆ ಎಡೆ ಇಡ್ತೀವಿ ನೋಡಿ. ಈ ಥರ ಹಿರಿಯವ್ರಿಗೆ ಎಡೆ ಇಟ್ಟು ಪೂಜೆಗಳನ್ನ ಮಾಡ್ತಾರೆ. ಈ ಥರ ಆಚರಣೆಗಳು ಹಿರಿಯವ್ರು ಹೇಗೆ ನಡ್ಸ್ಕೊಂಬಂದವ್ರೆ ಅದೇ ಥರ ನಡ್ಸ್ಕೊಂಡು ಹೋಗಬೇಕು. ಎಲ್ಲರೂ ಇದೇ ಥರ ಮಾಡ್ತಾರೆ ಎಲ್ಲ ಕಡೆನೂ, ಅವ್ರವ್ರ ಆಚರಣೆಗಳು ಇದ್ದಂಗೆ. ನಿಮ್ಮಲ್ಲಿ ನೀವು ಯಾವ ರೀತಿ ಹಬ್ಬಗಳ್ನ ಆಚರಣೆ ಮಾಡ್ತೀರ ಆ ಥರ ಅವ್ರವ್ರ ಮನೆಗಳೆಲ್ಲ ಅವ್ರವ್ರ ರೀತಿ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಕಡೆ ಹಿಂಗೆ ವರ್ಷಕ್ಕೊಂದು ಒಂದು 3 ಎಡೆ 4 ಎಡೆನ ವರ್ಷದಲ್ಲಿ ಇಡ್ತೀವಿ ನಾವು. ಈ ಥರ ಹಬ್ಬಗಳು ಬೇರೆ ಬೇರೆ ಚಿಕ್ಕ ಚಿಕ್ಕ ಹಬ್ಬಗಳಿವೆ, ಅವು ಬೇರೆ ರೀತಿ ಮಾಡ್ತಾರೆ. ಇದು ಈ ಥರ ಮಾಡ್ತಾರೆ. ಇದು ಏಕಾದಶಿ, ಇದು ಆಷಾಢ ಮಾಸದಲ್ಲೇ ಈ ಹಬ್ಬ ಬರೋದು. ಪ್ರತಿ ವರ್ಷವೂ ಇದು ಈ ಹಬ್ಬದಲ್ಲಿ ಹಳ್ಳಿಗಳಲ್ಲಿ ಇದಾದ ಮಾರನೇ ಬೆಳಗ್ಗೆ ಈ ಥರ ಮಾಡೋರು ಹಬ್ಬಗಳು ಜೋರಾಗಿ ಈ ಥರ ಎಲ್ಲ ತಿಂಡಿಗಳನ್ನ ಮಟನ್ ಕಟ್ ಮಾಡ್ಕೊಂಡು ಮಾಡಿ ತಿನ್ನೋದು ಅಂತ ಜೋರಾಗಿ ಹಿರಿಯರು ಮಾಡ್ತಾರೆ. ಹೇಳ್ತಿದ್ರು. ಯಾಕೆಂತಂದ್ರೆ ನಾವೇನಷ್ಟು ಜೋರಾಗಿ ಇಲ್ಲಾಂದ್ರೆ ಮಾಡಲ್ಲ, ಯಾರು ಸಿಂಪಲ್ಲು. ಮಾಡ್ಕೊಂಡು ಎಲ್ಲ ಹಬ್ಬನೂ ತಿಂದಿದ್ರೆ ಮಾಡ್ತೀವಲ್ಲ, ಹಬ್ಬಗಳು ಸ್ವಲ್ಪ ಆಚರಣೆ ಸ್ವಲ್ಪ ಮಾಡಿ ಸಿಂಪಲ್. ಈ ಥರ ತಿಂಡಿ, ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ, ಕರ್ಜಿಕಾಯಿ ಈ ಥರ ಮಾಡ್ಕೊತಾರೆ. ಈ ಟೈಮಲ್ಲಿ ಅರುವೆ ಅಂತ ಹೇಳ್ಬಿಟ್ಟು ವರ್ಷದಲ್ಲಿ 1-2 ಹಬ್ಬ 3 ಹಬ್ಬ ಅಂತೇಳಿ ಈ ಥರನ ಆಚರಣೆ ಮಾಡ್ತಾರೆ ಅಂತ ನಮಗೆ ದೊಡ್ಡವ್ರು ಹೇಳ್ತಾಯಿದ್ರು. ಇಲ್ಲಾಂದರೆ ನೀವು ಮಾಡ್ಕೊಂಡು ತಿಂತಿದ್ರಾ, ಈ ಮೂಲಕನಾದರೂ ಹಬ್ಬದ ಥರ ಮಾಡಿಕೊಂಡು ಮನೇಲಿ ಹಿಂಗೆ ತಿಂತಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾಯಿದ್ರು ನನಗೆ ಯಾರೋ. ಹಂಗಾಗಿ ಅದನ್ನು ನಾನು ನಿಮಗೆ ಹೇಳಿದೆ. ಇವಾಗ ಪೂಜೆ ಎಲ್ಲ ಮುಗೀತು. ಈ ಪೂಜೆ ಎಲ್ಲ ಮುಗಿದ್ಮೇಲೆ ಈ ಹಬ್ಬದ ಟೈಮಲ್ಲಿ ಏನು ಅಂತಂದರೆ ಆಷಾಢ ತಿಂಗಳಲ್ಲಿ ಬರೋದು ಈ ಹಬ್ಬ ಬಂದು ನಮಗೆ. ಇವತ್ತಿನ ದಿನ ಏನು ಅಂತಂದರೆ ಮಕ್ಳುಗಳಿಗೆಲ್ಲ ಯಾವ ಥರ ಖುಷಿ ಅಂತಂದರೆ ಪಟ ಬಿಡ್ತಾರೆ ಈ ಟೈಮಲ್ಲಿ. ಏಕಾದಶಿ ಹಬ್ಬದ ದಿನ ಪಟ ಬಿಡ್ತಾರೆ ಹಳ್ಳಿ ಕಡೆ. ನೋಡಬೇಕು ಎಷ್ಟು ಚೆನ್ನಾಗಿರ್ತದೆ ಅಂದರೆ ನೋಡಿ, ಒಂದೊಂದು ಮನೆ ಮೇಲೂ ಪಟಗಳು ಹಾರಿಸ್ತಾ ಇದ್ದಾರೆ. ನೋಡಿದ್ರೆ ಖುಷಿ ಅಂದರೆ ಖುಷಿ. ನಾವು ಮಕ್ಕಳಾಗಿದ್ದಾಗಂತೂ ತುಂಬ ಖುಷಿ ಪಟ ಬಿಡೋದು ಅಂತಂದರೆ. ಇವಾಗ ಬೇರೆ ಮಕ್ಕಳು ನೋಡ್ತಾ ಇದ್ರೆ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಅವ್ರ ಆಟಗಳು ಆಡ್ತಾಯಿದ್ರೆ ನನ್ನ ಪಟ ಅಲ್ಲಿ ಸಿಗಾಕೊಂಡ್ಬಿಡ್ತು, ಅದನ್ನು ಬಿಡಿಸ್ಬೇಕು, ಮತ್ತು ನಾನು 2 ಪಟ ಬಿಟ್ಟೆ, ನಾನು 3 ಪಟ ಬಿಟ್ಟೆ ಅಂತ ಅವರೆಲ್ಲ ನೋಡಿ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನಾನು ಪಟ ಬಿಟ್ಟೆ ಇವತ್ತು. ನನಗೂ ತುಂಬ ಖುಷಿ ಆಯಿತು. ತುಂಬ ದಿನದ ನಂತರ ಇವತ್ತು ನಾನು ಪಟನ ಹಾರಿಸಿದ್ದೀನಿ. ಎಷ್ಟು ಖುಷಿ ಆಗ್ತಿದೆ. ಈ ಎಂಜಾಯ್ಗಳೆಲ್ಲ ನಾವು ಯಾವ ಟೈಮಲ್ಲಿ ಮಾಡಿದ್ದು ಎಲ್ಲ ಮರ್ತ್ಕೊಂಬಿಟ್ಟಿದ್ದೀವಿ. ಇವೆಲ್ಲ ನಮ್ಮ ಮಕ್ಳುಗಳು ಗೊತ್ತೇ ಇಲ್ಲ ಇವೆಲ್ಲ ಏನು ಮಾಡ್ತಾರೆ ಈ ಹಬ್ಬದಲ್ಲಿ. ಈಗ ಇದನ್ನು ಏಕೆ ಪಟ ಬಿಡ್ತಾರೆ, ಆಷಾಢ ಗಾಳಿ ಜಾಸ್ತಿ ಬರ್ತಾ ಇರ್ತದೆ, ಹಂಗಾಗಿ ಚೆನ್ನಾಗಿ ಹೋಗುತ್ತೆ. ನೋಡಿ ಹೇಗೆ ಆಚರಣೆಗಳನ್ನ ಮಾಡೋರು ಹಿರಿಯರು. ಇವೆಲ್ಲ ನಿಜ. ನಮ್ಮ ಮಕ್ಳುಗಳ್ಗೆ ಏನೂ ಗೊತ್ತಿಲ್ಲ. ಹಳ್ಳಿ ಕಡೆ ಮಕ್ಳುಗಳ್ಗೆ ಎಲ್ಲ ಗೊತ್ತಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಬೆಂಗಳೂರು ಕಡೆ ಸಿಟಿ ಕಡೆ ಇರೋರಿಗೆ ಅನುಭವ ಇದೆಯಾ ನೋಡೋಣ, ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ಗಾಳಿಲಿ ಹೆಂಗೆ ಕಿತ್ಕೊಂಡು ಹೋಗ್ತಿದೆ ಅಂತಂದರೆ ನನಗಂತೂ ತುಂಬ ಎಕ್ಸ್ಪೀರಿಯೆನ್ಸ್, ತುಂಬ ಖುಷಿ ಆಗ್ಬಿಡ್ತು ಈ ಪಟ ಬಿಡೋದು ನೋಡ್ಬಿಟ್ಟು. ಬೇರೆ ಕಡೆ ಮಕ್ಳುಗಳು ಒಂದೊಂದು ಮನೆ ಬಿಲ್ಡಿಂಗ್ ಮೇಲೂ ನೋಡ್ತಾ ಇದ್ರೆ ಖುಷಿ ಆಗ್ತಿದೆ. ಹಾಗೆ ಈಚೆ ಕಡೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಹಬ್ಬ ಎಲ್ಲ ಆದಮೇಲೆ, ಊಟ ಎಲ್ಲ ಆದಮೇಲೆ ಹೊರಗಡೆ ಬಂದು ಹಿಂಗೆ ನೋಡಿ ಕೂತ್ಕೊಂಡು ತರಲೆ ಮಾಡಿಕೊಂಡು ಮಾತಾಡಿಕೊಂಡು ಎಷ್ಟು ಚೆನ್ನಾಗಿರುತ್ತಲ್ವ. ಏನೇ ಆದರೂ ಹಬ್ಬ ಅಂದರೆ ಹಬ್ಬನೇ ಬಿಡಿ. ಈಗ ನೋಡಿ ನೈಟ್ ಟೈಮು ಎಲ್ಲ ಮುಗೀತು. ಬೆಳಗಿನ ಸಂಜೆ ಗಂಟ ನಮ್ಮ ಕೆಲಸ ಎಲ್ಲ ಮುಗೀತು. ಹಬ್ಬ ಎಲ್ಲ ಮುಗಿಸಿದ್ವಿ. ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ದೀವಿ ನೋಡಿ, ಮಕ್ಳುಗಳೆಲ್ಲ ಸೇರಿಕೊಂಡು. ಕರೆಂಟ್ ಹೋಗ್ಬಿಟ್ಟಿತ್ತು, ಸ್ವಲ್ಪ ಕರೆಂಟ್ ಇರಲಿಲ್ಲ, ಹಂಗಾಗಿ ಕುತ್ಕೊಂಡು ಮಾತಾಡ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿರುತ್ತಲ್ವ
ಹಬ್ಬದ ಸಮಯದಲ್ಲಿ ಈ ಥರ ಎಲ್ಲ ಎಂಜಾಯ್ ಮಾಡೋದು, ಈ ಥರ ನೆನಪು, ಈ ಥರ ಖುಷಿ ನಾವು ತುಂಬ ದಿನಗಳು ನಂತರ ಅಂದರೆ ಹಿಂಗೆ ಸೇರಿದಾಗಲೇ ಎಲ್ಲರೂ ಚೆನ್ನಾಗಿರೋದು ಅನ್ನಿಸ್ತದೆ. ನಾವು ದೂರ ದೂರ ಇರ್ತೀವಿ, ಹೋಗೋಕ್ಕಾಗಲ್ಲ, ಕೆಲರದ್ದು ಕೆಲಸದ ಒತ್ತಡಗಳು, ಪಾಪ ಅವ್ರವ್ರದ್ದು ಕೆಲಸಗಳು ಇರ್ತದೆ, ಬರೋಕ್ಕಾಗಲ್ಲ, ಈ ಥರ ಎಲ್ಲ ಮಿಸ್ ಮಾಡ್ಕೊತೀವಿ. ನಿಜವಾಗ್ಲೂ ಹಳ್ಳಿ ಕಡೆ ಇರೋ ಖುಷಿ ಬೆಂಗಳೂರು ಕಡೆ ಎಷ್ಟೇ ಕೋಟಿ ಕೊಟ್ಟು ಸಿಗಲ್ಲ ಅಂತ